ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಿನ್ನೆ ದಿನ ನಾನು ಹೈಯರ್ ಎಜುಕೇಷನ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಸಹಿತ ಹೈಯರ್ ಎಜುಕೇಷನ್ದು ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಹೇಳ್ತಾ ಹೋಗ್ತೀನಿ. ನೋಡ್ರಿ, ನಿನ್ನೆ ದಿನ ಏನಿದೆ ಅಲ್ಲ, ಸೊ ನಾವು ಹೈಯರ್ ಎಜುಕೇಷನ್ನಲ್ಲಿ ಗೌರ್ಮೆಂಟ್ ಗೌರ್ಮೆಂಟ್ನಲ್ಲಿ ಬರುವಂಥ ಸ್ಟ್ರಕ್ಚರ್, ಸೊ ನೆಕ್ಸ್ಟು ಎಜುಕೇಷನ್, ನೆಕ್ಸ್ಟು ಎಜುಕೇಷನಲ್ ಡ್ಯೂಟೀಸ್ ಅಂದರೆ ಫಂಡಮೆಂಟಲ್ ಡ್ಯೂಟೀಸ್, ಫಂಡಮೆಂಟಲ್ ರೈಟ್ಸ್ ಮತ್ತು ಫಂಡಮೆಂಟಲ್ ಡ್ಯೂಟೀಸ್ಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ವಿ. ಸೊ ಈಗ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋದಾಯ್ತು ಅಂದ್ರೆ ಎಜುಕೇಷನ್ ಮತ್ತು ಎಜುಕೇಷನ್ನಲ್ಲಿ ಬರುವಂಥ ಹೈಯರ್ ಎಜುಕೇಷನ್ ಪಾರ್ಟ್ ಅದೇನಿದೆ ಅಲ್ಲ, ಸೊ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋದ್ರಾಯ್ತು. ಹಂಗಿತ್ತಂದ್ರೆ ಎಜುಕೇಷನ್ ಅಂದರೆ ಏನು ಅಂತ, ರೈಟ್? ವಾಟ್ ಈಸ್ ಎಜುಕೇಷನ್ ಅಂತ, ರೈಟ್? ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಏನಂದ್ರೆ, ಸೊ ಎಜುಕೇಷನ್ ಮೀನ್ಸ್ ಅಕ್ವೈರಿಂಗ್, ನೋಡ್ರಿ, ಫೆಸಿಲಿಟೇಟಿಂಗ್ ಆಫ್ ನಾಲೆಜ್, ಲರ್ನಿಂಗ್, ಅಕ್ವೈರಿಂಗ್ ಆಫ್ ಸ್ಕಿಲ್ಸ್, ನಾಲೆಜ್ ಆ್ಯಂಡ್ ವ್ಯಾಲ್ಯೂಸ್ ಅಂತ. ನಾವು ಎಜುಕೇಷನ್ ಒಳಗಡೆ ನಾವು ಕಲಿತೀವಿ, ನೆಕ್ಸ್ಟ್ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ, ನೆಕ್ಸ್ಟು ಸ್ಕಿಲ್ಸ್ಗಳನ್ನು ನಾವು ಅಕ್ವೈರ್ ಮಾಡ್ಕೋತೀವಿ, ನಾಲೆಜನ್ನು ಅಕ್ವೈರ್ ಮಾಡ್ಕೋತೀವಿ, ಜೊತೆಗೆ ವ್ಯಾಲ್ಯೂಸನ್ನು ಸಹಿತ ನಾವೇನು ಮಾಡ್ತೀವಿ ಅಂದ್ರೆ ಅಕ್ವೈರ್ ಮಾಡ್ಕೋತೀವಿ. ಸೊ ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಎಜುಕೇಷನ್ ಅಂತ ಕರಿತೀವಿ. ಸೊ ಅದೇ ಟೈಪ ಎಜುಕೇಷನ್ದು ಒಂದು ಡೆಫಿನೇಷನ್ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ ಸಹಿತ ನಾವು ಕಲ್ತಿದ್ವಿ. ಅದೇನಂದ್ರೆ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಆಫ್ ಆ್ಯನ್ ಇಂಡಿವಿಜುವಲ್ ಟು ದ ಪಾಸಿಟಿವ್ ಪರ್ಸ್ಪೆಕ್ಟಿವ್. ಒಂದು ಒಳ್ಳೆಯ ಥರದಲ್ಲಿ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತ ಲರ್ನಿಂಗ್ ಅಂತ ಕರಿತೀವಿ. ಈ ಲರ್ನಿಂಗಿಗೆ ನಾವೇನಂತ ಕರಿಬೋದು ಅಂದ್ರೆ ಎಜುಕೇಷನ್ ಅಂತ ಕರಿಬೋದು, ಸರಿನಾ? ಸೊ ಇಲ್ಲಿಗೆ ನಾವು ಎಜುಕೇಷನ್ ಅಂದ್ರೆ ಏನು, ಲರ್ನಿಂಗ್ ಅಂದ್ರೆ ಏನು ಅನ್ನೋದನ್ನ ಕಲ್ತೀವಿ. ಹಾಗಿತ್ತಂದ್ರೆ ಎಜುಕೇಷನ್ ನಲ್ಲಿ ಹೈಯರ್ ಎಜುಕೇಷನ್ ಅಂದ್ರೆ ಏನು ಮತ್ತು ಅದರಲ್ಲಿ ಎಷ್ಟು ಟೈಪ್ಸ್ಗಳಿರ್ತಾವು ಅನ್ನೋದನ್ನ ನಾವೀಗ ಕಲ್ತ್ರಾಯ್ತು. ನೋಡ್ರಿ, ಹೈಯರ್ ಎಜುಕೇಷನ್ ನಲ್ಲಿ 3 ಟೈಪ್ಸ್ ಇರ್ತಾವೆ. ದೇರ್ ಆರ್ 3 ಟೈಪ್ಸ್ ಇನ್ ಹೈಯರ್ ಎಜುಕೇಷನ್. ನೋಡ್ರಿ, ಒಂದೇದು ಯಾವುದು ಅಂದ್ರೆ ಜನರಲ್ ಎಜುಕೇಷನ್. ಸೊ ಈಗ ಉದಾಹರಣೆಗೆ ಇಲ್ಲಿ ಜನರಲ್ ಎಜುಕೇಷನ್ ಒಳಗಡೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇದು ಬರುತ್ತೆ. ಸೊ ಅದೇ ಟೈಪ ಪ್ರೊಫೆಷನಲ್ ಎಜುಕೇಷನ್ನಲ್ಲಿ ಲಾ, ಚಾರ್ಟರ್ಡ್ ಅಕೌಂಟೆಂಟ್, ಮೆಡಿಸಿನ್ ಇದೆಲ್ಲ ಬರುತ್ತೆ. ನೆಕ್ಸ್ಟ್ ಅದೇ ಟೈಪ ವೊಕೇಶ್ನಲ್ ಎಜುಕೇಷನ್ ಅಂತ. ಈಗ ಉದಾಹರಣೆಗೆ ಕಂಪ್ಯೂಟರ್ ಸ್ಕಿಲ್ಸ್ ಕಲಿಯೋದು, ಹೆಲ್ತ್ ಕೇರ್, ನೆಕ್ಸ್ಟು ಇವೆಲ್ಲ ಏನದವಲ್ಲ ಈ ವೆಕೇಶ್ನಲ್ ಎಜುಕೇಷನ್ ಅಂದರೆ ಇದು ಇನ್ಫಾರ್ಮಲ್ ಎಜುಕೇಷನ್ ಅಂತ ನಾವು ಕರಿತೀವಿ. ಸೊ ಈಗ ಎಕ್ಸಾಂಪಲ್ ನೀವು ನೋಡಿರ್ಬೋದು ರೀ, ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅಂತ ಇರುತ್ತೆ, ರೈಟ್? ನೆಕ್ಸ್ಟ್ ಬೇಸಿಕ್ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಅಂತಂದು ಇರುತ್ತೆ. ಅವೆಲ್ಲ ಏನಾಗಿರ್ತಾವೆ ಅಂದ್ರೆ ವೊಕೇಶ್ನಲ್ ಎಜುಕೇಷನ್ ಅಂತ ಆಗಿರುತ್ತೆ. ಹಾಗಿತ್ತಂದ್ರೆ ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಯಾವ ಆಗಿರ್ತಾವು ಅನ್ನೋದನ್ನು ನಾವು ಕಲ್ತ್ರಾಯ್ತು. ಈ ಹೈಯರ್ ಎಜುಕೇಷನ್ ಕಲಿಯೋದಕ್ಕೆ ನಿಮಗೆ ಹೆಲ್ಪ್ ಮಾಡುವಂಥ ಇನ್ಸ್ಟಿಟ್ಯೂಟ್ಸ್ಗಳು ಯಾವುವು ಅಂತ ನೋಡ್ರಿ. ಫಸ್ಟ್ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್, ಎಸ್ಪೆಷಲಿ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಯಾವುದಾಗಿರುತ್ತೆ ಅಂತ UGC ಅಂತಂದ್ರೆ, ರೈಟ್? ನೋಡ್ರಿ, UGCಗೆ ನಾವು ಫುಲ್ ಫಾರ್ಮ್ ಇದೆ, ಅದೇನಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ. UGC ಮೀನ್ಸ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತಂದ್ರೆ, ನೋಡ್ರಿ ಇದನ್ನು ಬಹಳ ಹಿಂದೆನ ಎಸ್ಟಾಬ್ಲಿಷ್ ಆಗಿತ್ತು, 1953 ಒಳಗಡೆ ಇದು ಎಸ್ಟಾಬ್ಲಿಷ್ ಆಗಿತ್ತು. ನೋಡ್ರಿ, ಇದ್ರದ್ದು ಟೋಟಲ್ 7 ರೀಜನಲ್ ಆಫೀಸ್ ಅದಾವ್ರಿ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ಡೆಲ್ಲಿ ಒಳಗಡೆ ಇದೆ. ಸೊ ಹಂಗಿತ್ತಂದ್ರೆ UGC ಇದ್ರದ್ದು ಕೆಲಸಗಳು ಏನಾಗಿರ್ತಾವ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ್ಯಾಟ್ ಒನ್. ನೋಡ್ರಿ, UGCದು ಮೇನ್ ಕೆಲಸ ಏನಾಗಿರುತ್ತೆ ಅಂದ್ರೆ ಟು ಮೇಂಟೈನ್, really the purpose is to maintain academic standards and recognize the institutions, right? ನೋಡ್ರಿ, ಇದ್ರದ್ದೊಂದು ಟ್ಯಾಗ್ ಲೈನ್ ಇದೆ, ಅದೇ ಏನಂದ್ರೆ ಈಗ UGC ಏನು ಮಾಡ್ತೈತೆ ಅಂದ್ರೆ, ಸೊ ಈಗ ಒಬ್ಬ ಟೀಚರ್ಗೆ, ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾಗಿತ್ತಂದ್ರೆ ಏನು ಕ್ವಾಲಿಫಿಕೇಶನ್ ಇರಬೇಕು ಅನ್ನೋದನ್ನ ಸ್ಟ್ಯಾಂಡರ್ಡ್ ಸೆಟ್ ಮಾಡೋರು ಯಾರು ಅಂದ್ರೆ UGC ಸಂಸ್ಥೆ ಇದೆ. UGC ದರ ಹೇಳ್ತಾರೆ, ನೀವು ಕೇಳಿರ್ಬೋದು PhD ಕಂಪಲ್ಸರಿ ಅಂತ. ಈ ಥರ PhD ಕಂಪಲ್ಸರಿ ಅಂತ ಹೇಳಿದವ್ರು ಯಾರು? ಸೊ PhD ಕಂಪಲ್ಸರಿ ಅಂತ ಹೇಳಿದವ್ರು ಯಾರು ಅಂದ್ರೆ UGC ಇದ್ದರು. ಸೊ ಈ ಥರ. ಸೊ ಅದೇ ಟೈಪ್ ನೆಕ್ಸ್ಟು ಕೆಲವೊಂದು ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು. ಸೊ ಈಗ ಮಿನಿಮಮ್ ಸ್ಟ್ಯಾಂಡರ್ಡ್, ಸೊ ಕರಿಕ್ಯುಲಮ್ ಎಷ್ಟಿರಬೇಕು, ಸಿಲೆಬಸ್ ಏನಾಗಿರ್ಬೇಕು. ಸೊ ನೆಕ್ಸ್ಟು ಕೆಲವೊಂದು ರೂಲ್ಸ್ಗಳು ಏನಿರ್ತಾವೆ ನೋಡ್ರಿ, ಈ ಎಲ್ಲ ರೂಲ್ಸ್ಗಳನ್ನ ಸೆಟ್ ಮಾಡೋರು, ನೆಕ್ಸ್ಟ್ ಅದನ್ನ ಮೇಂಟೈನ್ ಮಾಡೋರು ಯಾರು ಅಂದ್ರೆ UGC ದರ ಆಗಿರ್ತಾರೆ, ರೈಟ್?
ಟು ಮೇಂಟೈನ್ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ಅಂಡ್ ರೆಕಗ್ನೈಸ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂತ. ಬಟ್ ನೋಡ್ರಿ ಇದ್ರದ್ದೊಂದು ಟ್ಯಾಗ್ ಲೈನ್ ಇದೆ ರೀ. ಟ್ಯಾಗ್ ಲೈನ್ ಇದೆ, ಅದೇನಂದ್ರ ಜ್ಞಾನ ವಿಜ್ಞಾನ ವಿಮುಕ್ತಯೇ ಅಂತಂದ್ರೆ, ಜ್ಞಾನ ವಿಜ್ಞಾನ ವಿಮುಕ್ತಯೇ ಅಂತಂದ್ರೆ ರೈಟ್. ಮೀನಿಂಗ್ ಅಂದ್ರ ನಾಲೆಜ್ ಲಿಬರೇಟ್ಸ್ ಅಂತ ಅರ್ಥ ರೀ. ನಾಲೆಜ್ ಲಿಬರೇಟ್ಸ್. ನೋಡ್ರಿ ಈಗ ಪ್ರೆಸೆಂಟ್ ಚೇರ್ಮನ್ ಯಾರಾಗಿರ್ತಾರಂತ ಅಂದ್ರೆ ಇದನ್ನ ಕ್ವಶನ್ ಕೇಳ್ಬೋದು ನಿಮಗೆ. ಎಂ ಜಗದೀಶ್ ಕುಮಾರ್ ಅಂತಂದ್ರೆ, ಎಂ ಜಗದೀಶ್ ಕುಮಾರ್ ಅನ್ನೋರು ಏನಂದ್ರೆ ಈಗ ಪ್ರೆಸೆಂಟ್ ಚೇರ್ಮನ್ ಆಗಿರ್ತಾರೆ. ನೋಡ್ರಿ ಇದಾಗಿದ ಮೇಲ್ಗಡೆ ನೆಕ್ಸ್ಟ್ ಇನ್ನೊಂದು ಹೈಯರ್ ಎಜುಕೇಶನ್ ಬಾಡಿ ಇದೆ ರೀ, ಅದಕ್ಕೆ ಏನಂತ NTA ಅಂತ. ನೋಡ್ರಿ ಇದನ್ನ ನೀವು ಕೇಳಿರ್ತೀರಾ. NTA ದಾರ್ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಈಗ ಉದಾಹರಣೆಗೆ ನೀಟ್ ಎಕ್ಸಾಮ್ ಇರ್ಬೋದು, ನೀಟ್ ಎಕ್ಸಾಮ್ ಇದೆ ರೀ. ಅದೇ ಟೈಪ್ ನೆಟ್ ಎಕ್ಸಾಮ್ನ ಮೀನ್ಸ್ ಇವರು ಕಂಡಕ್ಟ್ ಮಾಡ್ತಾರೆ ರೀ. CBSE ದಾರ ಸಹಿತ ಕಂಡಕ್ಟ್ ಮಾಡ್ತಾರೆ. ಈ ಥರ ಬೇರೆ ಬೇರೆ ಸಂಸ್ಥೆದಾರ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಎಕ್ಸಾಮ್, ಒಂದು ಬಾಡಿ ಹೆಸರು ಏನಂದ್ರೆ NTA ಅಂತಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಂದ್ರೆ. ಇವ್ರ ಕೆಲಸ ಏನಂದ್ರೆ ಟು ಕಂಡಕ್ಟ್ ಎಂಟ್ರೆನ್ಸ್ ಎಕ್ಸಾಮ್. ನೋಡ್ರಿ ಈ NTA ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂದ್ರೆ ನವೆಂಬರ್ 2017 ಎಸ್ಟಾಬ್ಲಿಷ್ ಆಗಿದ್ದು. ಸೊ ಇದ್ರದ್ದು ಕೆಲಸ ಏನಾಗಿರ್ತದೆ ಅಂದ್ರೆ ಟು ಕಂಡಕ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡೋದು ಇದ್ರ ಕೆಲಸ ಆಗಿರುತ್ತೆ. ಹಾಗಿತ್ತಂದ್ರೆ ಈಗ ಪ್ರೆಸೆಂಟ್ ಡೈರೆಕ್ಟರ್ ಯಾರಾಗಿರ್ತಾರೆ ಅಂದ್ರೆ ಪ್ರದೀಪ್ ಸಿಂಗ್ ಕರೋಲಾ ಅಂತ. ಈ ಪ್ರದೀಪ್ ಸಿಂಗ್ ಕರೋಲಾ ಅನ್ನೋರು ಏನಂದ್ರೆ ಪ್ರೆಸೆಂಟ್ ಡೈರೆಕ್ಟರ್ ಆಗಿರ್ತಾರೆ. ಅದೇ ಟೈಪ್ ನಾವು ನೆಕ್ಸ್ಟ್ ಇನ್ನೊಂದು ಸಂಸ್ಥೆ ಇದೆ, ಇನ್ಸ್ಟಿಟ್ಯೂಷನ್ ಇದೆ. ಸೊ ಅದ್ರ ಬಗ್ಗೆ ನಾವು ಕಲ್ತ್ರಾಯ್ತು. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್. ಇಟ್ಸ್ ನೇಮ್ ಈಸ್ NCERT ಅಂತ. ಈ NCERT ಬಗ್ಗೆ ನಾವು ಈಗ ಕಲ್ತ್ರಾಯ್ತು. NCERT ಬಗ್ಗೆ ನಾವು ಇದಕ್ಕಿಂತ ಮೊದಲಿಗೂ ಸಹಿತ ಒಂದ್ಸರಿ ಕಲ್ತಿದ್ವಿ. NCERT ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತ. ಇದು ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂದ್ರೆ 1961 ಎಸ್ಟಾಬ್ಲಿಷ್ ಆಗಿತ್ತು. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ಡೋಲಾಪುರ್ ಹೌಸ್ ಇನ್ ನ್ಯೂ ಡೆಲ್ಲಿ ಒಳಗಡೆ ಇದೆ. ಡೆಲ್ಲಿ ಒಳಗಡೆ ಇರುವಂತ ಡೋಲಾಪುರ್ ಹೌಸ್ ನಲ್ಲಿ ಇದೆ. ಸೊ ಹಂಗಿತ್ತಂದ್ರೆ ಇದ್ರ ಕೆಲಸ ಏನಾಗಿರುತ್ತೆ? ಎಜುಕೇಶನಲ್ ಕ್ವಾಲಿಟಿ, ಟೀಚರ್ಸ್ ಟ್ರೈನಿಂಗ್, NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ಇದನ್ನ ಮಾಡೋರು ಯಾರು ಅಂದ್ರೆ NCERT ಇದಾರ ಆಗಿರ್ತಾರೆ. ಒಬ್ಬ ಸ್ಟೂಡೆಂಟ್ಗೆ ಅಥವಾ ಒಂದು ಪರ್ಟಿಕ್ಯುಲರ್ ಕ್ಲಾಸ್ಗೆ ಏನು ಸಿಲೆಬಸ್ ಇರಬೇಕು, ನೆಕ್ಸ್ಟ್ ಅದರಲ್ಲಿ ಯಾವ್ಯಾವ ವಿಷಯಗಳನ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಡಿರ್ಬೇಕು, ಎಷ್ಟು ಅವರ್ದು ಕರಿಕ್ಯುಲಮ್ ಇರಬೇಕು ಅನ್ನೋದೆಲ್ಲ ಸೆಟ್ ಮಾಡೋರು ಯಾರಾಗಿರ್ತಾರೆ ಅಂದ್ರೆ ಈ NCERT ದಾರ ಆಗಿರ್ತಾರೆ. ಸೊ ಈಗ ಪ್ರೆಸೆಂಟ್ ಡೈರೆಕ್ಟರ್ ಹೆಸರು ಏನಾಗಿರ್ತೈತೆ ಅಂತ ಡಾಕ್ಟರ್ ದಿನೇಶ್ ಪ್ರಸಾದ್ ಸುಕ್ಲಾನಿ. ನೋಡ್ರಿ ಇವ್ರು ಏನಾಗಿರ್ತಾರೆ ಅಂದ್ರೆ ಈ NCERT ಪ್ರೆಸೆಂಟ್ ಡೈರೆಕ್ಟರ್ ಆಗಿರ್ತಾರೆ. ಹಾಗಿತ್ತಂದ್ರೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ನ ಕಲ್ತ್ರಾಯ್ತು. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ನಾವು ಕಲ್ತ್ರಾಯ್ತು. ಅದು ಯಾವ್ದಾಗಿರುತ್ತೆ ಅಂದ್ರೆ UPSC ಅಂತ. ನೋಡ್ರಿ ಈ UPSC ಒಂದು ಲಾಂಗ್ ಫಾರ್ಮ್ ಇದೆ. ಸೊ ನೀವೆಲ್ಲ ಕೇಳಿರ್ಬೋದು KPSC ಮತ್ತು UPSC ಅಂತ. ನೋಡ್ರಿ ಈ KPSC ಏನ್ ಮಾಡ್ತಾರಂದ್ರ KAS ಎಕ್ಸಾಮ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದೇ ಟೈಪ್ IAS, IPS ಈ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡೋದಕ್ಕೋಸ್ಕರ ಒಂದು ಬಾಡಿ ಇದೆ. ಅದ್ರ ಹೆಸರು ಏನಂದ್ರ UPSC ಅಂತಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನೋಡ್ರಿ ಮೇನ್ಲಿ ಇವರು ರಿಕ್ರೂಟ್ಮೆಂಟ್ ರಿಲೇಟೆಡ್ ವಿಷಯಗಳನ್ನ ಕಂಡಕ್ಟ್ ಮಾಡ್ತಾರೆ. ಈ UPSC ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂದ್ರೆ 1926, ಬಿಫೋರ್ ಇಂಡಿಪೆಂಡೆನ್ಸ್ ಇದು ಎಸ್ಟಾಬ್ಲಿಷ್ ಆಗಿತ್ತು. ಸೊ ಈ UPSC ಕೆಲಸ ಏನಂತ ಸೆಂಟ್ರಲ್ ಏಜೆನ್ಸಿ ಫಾರ್ ರಿಕ್ರೂಟ್ಮೆಂಟ್. ಇವ್ರೇನ್ ಮಾಡ್ತಾರಂದ್ರ IAS IPS ಆ ಪೋಸ್ಟ್ಗೆ ಎಕ್ಸಾಮ್ಸ್ಗಳನ್ನ ಇವ್ರು ಕಂಡಕ್ಟ್ ಮಾಡ್ತಾರೆ. ಹಾಗಿದ್ರೆ ಇದ್ರದ್ದು ಚೇರ್ಮನ್ ಯಾರಾಗಿರ್ತಾರೆ? ಚೇರ್ಮನ್ ನೇಮ್ ಈಸ್ ಡಾಕ್ಟರ್ ಮನೋಜ್ ಸೋನಿ ಅಂತಂದ್ರೆ. ಹಾಗಿತ್ತಂದ್ರೆ ನಾವು ನೆಕ್ಸ್ಟ್ ಸಂಸ್ಥೆಯನ್ನ ನೋಡಿದ್ರಾಯ್ತು. ನೆಕ್ಸ್ಟ್ ಸಂಸ್ಥೆ ಹೆಸರು ಏನಂದ್ರೆ NAC ಅಂತಂದ್ರೆ. ಸೊ ಈ NACದು ಒಂದು ಫುಲ್ ಫಾರ್ಮ್ ಇದೆ, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್ ಅಂತಂದ್ರೆ. ನೋಡ್ರಿ ನೀವು ನೋಡಿರ್ಬೋದು ಕೆಲವೊಂದು ಕಾಲೇಜಸ್ಗಳಿಗೆ ಹೇಳ್ತಿರ್ತಾರೆ ನೋಡ್ರಿ NAC A ಗ್ರೇಡ್ ಬಂದಿದೆ, B ಗ್ರೇಡ್ ಬಂದಿದೆ, B+ ಗ್ರೇಡ್ ಬಂದಿದೆ ಅಂತ. ಸೊ ಹಂಗಿತ್ತಂದ್ರೆ ಈ NACದ ಕೆಲಸ ಏನಂತಂದ್ರೆ ರೈಟ್, ಕೆಲಸ ಏನಿರ್ತೈತಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಾಲೇಜಸ್ಗಳಿಗೆ ಗ್ರೇಡ್ ಕೊಡೋದೇ ಈ NACದ ಕೆಲಸ ಆಗಿರ್ತೈತೆ. ನೋಡ್ರಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಯಾವಾಗ ಅಂದ್ರೆ 1994 ಎಸ್ಟಾಬ್ಲಿಷ್ ಮಾಡ್ತಾರೆ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ಬೆಂಗಳೂರಿನಲ್ಲಿದೆ. ಸೊ ಇಟ್ ಅಡ್ರೆಸಸ್ ದ ಇಶ್ಯೂಸ್ ಆಫ್ ಡಿಟೋರಿಯೇಷನ್ ಇನ್ ಕ್ವಾಲಿಟಿ ಆಫ್ ಎಜುಕೇಶನ್ ಅಂತ. ಸೊ ಒಂದು ಪರ್ಟಿಕ್ಯುಲರ್ ಕಾಲೇಜ್ನವರು ಎಷ್ಟು ಚೆನ್ನಾಗಿ ಎಜುಕೇಶನ್ನ ಕೊಡ್ತಾ ಇದ್ದಾರೆ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಏನು ಮಾಡ್ತಾರೆ ಅಂದ್ರೆ A, B ಮತ್ತು C ಅಂತಂದೆಲ್ಲ ಗ್ರೇಡ್ಗಳನ್ನ ಕೊಡ್ತಾರೆ. A+, ನೆಕ್ಸ್ಟ್
ಈ ಥರದ್ದು ಬೇರೆ ಬೇರೆ ಕ್ರೆಡಿಟ್ಗಳನ್ನು ಅವ್ರು ಕೊಡ್ತಾರೆ. ನೋಡ್ರಿ ಇದು ನ್ಯಾಕ್ ಬಗ್ಗೆ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಏನು ಮಾಡಿದ್ರೆ ಅಂತಂದ್ರೆ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಕಲ್ತ್ರಾಯ್ತು. ನೋಡ್ರಿ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಯಾವುದು ಅಂದ್ರೆ NRA ಅಂತಂದ್ರೆ. ನೋಡ್ರಿ ಇದಕ್ಕೆ NRA ಮೀನ್ಸ್ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತಂದ್ರೆ. ನೋಡ್ರಿ ಇದು ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂದ್ರೆ 2020 ಒಳಗಡೆ ಎಸ್ಟಾಬ್ಲಿಷ್ ಆಗಿದ್ರಿ. ಇದನ್ನ ಫೌಂಡರ್ ಯಾರಾಗಿರ್ತಾರೆ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರುತ್ತೆ. ನೋಡ್ರಿ ಇಲ್ಲಿಗೆ ಇನ್ಸ್ಟಿಟ್ಯೂಷನ್ಸ್ಗಳು ಯಾವ್ಯಾವ ನೋಡ್ರಿ ಅವೆಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಅದು ಅದ್ರ ಬಗ್ಗೆ ಸಹಿತ ನಾವು ಈಗ ಈ NRA ಏನಿದೆ ಅಲ್ಲ ಇದ್ರ ಪ್ರಕಾರ ಟೋಟಲ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಎಷ್ಟಾಗಿರ್ತಾವ ಅಂದ್ರೆ 56 ಆಸ್ ಪರ್ UGC ಲಿಸ್ಟ್. ಈ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಒಳಗಡೆ ಸೊ ಈ ಥರ ಅಸಿಸ್ಟೆಂಟ್ ಪ್ರೊಫೆಸರ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಂಥ ಕೆಲಸ ಯಾರ್ದಾಗಿರುತ್ತೆ ಅಂದ್ರೆ NRA ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿದು ಆಗಿರುತ್ತೆ. ಅದೇ ಟೈಪ್ ಇಲ್ಲಿ ಒಂದು ರೂಸಾ ಅಂತ ಒಂದು ಇದೆ ರೀ. ಇದು ಇಂಪಾರ್ಟೆಂಟ್ ಕೆಲವೊಂದು ಟೈಮ್ ಕ್ವಶನ್ಗಳನ್ನು ಕೇಳಿದ್ದಾರೆ. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಇದು. ಸೊ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅಂತ ಇದೊಂದು ಸ್ಕೀಮ್ದ ಹೆಸರು. ಇದು ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂದ್ರೆ 2013 ಒಳಗಡೆ ಅಂಡರ್ MHRD ಅಂತ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ನೋಡ್ರಿ ನಾವು ನೆಕ್ಸ್ಟ್ ಏನಿದೆ ಅಲ್ಲ ಸೊ ಅದ್ರ ಬಗ್ಗೆ ನಾವು ಈಗ ಸ್ಟಡಿ ಮಾಡಿದ್ರೆ ಅದು ಯಾವ್ದಾಗಿರುತ್ತೆ ಅಂದ್ರೆ